ಕುಂಭರಾಶಿ ಕುಂಭ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆಗಸ್ಟ್ 2ನೇ ತಾರೀಕು ಶುಕ್ರ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಶುಕ್ರನಿಗೆ ಅದು ನೀಚ ಸ್ಥಾನ. ಇನ್ನು ನಿಮ್ಮ 10 ಮತ್ತು 3ನೇ ಮನೆ ಅಧಿಪತಿ ಆಗಿರುವ ಕುಜ ನಿಮ್ಮ 5ನೇ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಸೊ ಇದರಿಂದ ನಿಮ್ಮ ಕರ್ಮಸ್ಥಾನ ತುಂಬ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ಸಾಕಷ್ಟು ದಿನದಿಂದ ನೀವು ಕಾಯ್ತಾ ಇದ್ದೀರಿ, ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಪ್ರಶಂಸೆ ಬೇಕು, ನೀವು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ. ಅದು ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡುವ ಕೆಲಸಗಳಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನ ಸೆಳೀತೀರಾ. ಪ್ರೈವೇಟ್ ಎಂಪ್ಲಾಯೀಸ್ ನಿಮ್ಮ ಬಾಸಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ತೀರಾ. ಈ ರೀತಿ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ತುಂಬ ಚೆನ್ನಾಗಿ ವರ್ಕ್ ಆಗಿ ಎಲ್ಲರ ಗಮನ ಸೆಳೆದು ನಿಮ್ಮ ಪ್ರೊಫೈಲ್ಗೆ ಪ್ಲಸ್ ಆಗುವಂತಹ ತಿಂಗಳು ಈ ಆಗಸ್ಟ್ ತಿಂಗಳು. ಅಂದರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಸಂಬಳ ಜಾಸ್ತಿ ಆಗಲಿಕ್ಕೆ, ಪೋಸ್ಟಿಂಗ್ ಚೇಂಜ್ ಆಗಲಿಕ್ಕೆ, ಬಡ್ತಿ ಸಿಗಲಿಕ್ಕೆ, ಇದೆಲ್ಲದಕ್ಕೂ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನಿಮ್ಮ ತಲೆಗೆ ಕೆಲಸ ಕೊಡಬೇಕು, ಸ್ಮಾರ್ಟಾಗಿ ವರ್ಕ್ ಮಾಡಿ. ಇದರಿಂದ ಈ ಆಗಸ್ಟ್ ತಿಂಗಳಲ್ಲಿ ತುಂಬ ನಿಮ್ಮ ಕೆರಿಯರಲ್ಲಿ ಪಾಸಿಟಿವ್ ವಿಚಾರಗಳನ್ನೇ ನೀವು ಕಾಣ್ತೀರಾ. ಇನ್ನು ಅದೇ ರೀತಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ನಿಮ್ಮ ಕ್ಲೈಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಸೆಳಿತೀರಾ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಅದ್ಭುತವಾಗಿ ಒಂದು ಸೇಲೆಬಲ್ ಪ್ರಾಡಕ್ಟ್ ಆಗುತ್ತೆ. ನಿಮ್ಮ ಕಂಪನಿಯನ್ನು ಅದ್ಭುತವಾಗಿ ಬ್ರ್ಯಾಂಡ್ ಮಾಡ್ಕೊಳ್ತೀರಾ. ಅದರ ಜೊತೆಗೆ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ರೀಚ್ ಮಾಡ್ತೀರಾ. ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಗೆದುಕೊಳ್ತೀರಾ. ಇದರಿಂದ ಈ ಸಣ್ಣ ಪುಟ್ಟ ಬಿಸ್ನೆಸ್ಸಿಂದ ಹಿಡಿದು ಕಾರ್ಪೊರೇಟ್ ಲೆವೆಲ್ ಕಂಪನಿ ನಡೆಸುವಂತಹ ಕಂಪನಿ ಓನರ್ಸ್ಗಳಿಗೆ ಇದು ಅದ್ಭುತವಾಗಿರುವಂತಹ ಸಮಯ. ಈ IT ಕ್ಷೇತ್ರ, ಈ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಮಾಡೋರಿಗೆ, ಕ್ರಿಯೇಟಿವ್ ಫೀಲ್ಡ್ ಅಂದರೆ ಮೀಡಿಯಾ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಿಗೂ ಕುಜ 5ನೇ ಮನೆಗೆ ಬಂದಿರೋದು ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಡುತ್ತೆ. ಇನ್ನು ಅದೇ ರೀತಿ 5ನೇ ಮನೆ ಹೂಡಿಕೆಯ ವಿಚಾರಗಳನ್ನು ತಿಳಿಸುತ್ತೆ. ಬಟ್ ಲಗ್ನದಲ್ಲಿಯೇ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜನೇ ಆಗ್ತಾರೆ. ಸೊ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಷೇರು ಮಾರುಕಟ್ಟೆಯಲ್ಲಿ ಲಾಸಸ್ ಆಗುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಿ, ಕ್ಯಾಲ್ಕುಲೇಷನನ್ನು ಸರಿಯಾಗಿ ಮಾಡಿ, ಆಗ ಮಾತ್ರ ನಿಮ್ಮ ಹೂಡಿಕೆಗೆ ಲಾಭಗಳು ಸಿಗಬಹುದು. ಸ್ವಲ್ಪ ಆತುರಗಳು ಬಂದುಬಿಡ್ತದೆ, ರಾಹು ತಂದು ಕೊಡ್ತಾರೆ ಭ್ರಮೆಯಲ್ಲಿ. ಹಾಗಾಗಿ ಅದರ ಕಡೆ ಹೆಚ್ಚು ವರ್ಕ್ ಮಾಡಬೇಕು. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮತ್ತಷ್ಟು ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಈಗೋವನ್ನು ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಇನ್ನು ಎಜುಕೇಷನಲ್ಲಿ ಇರೋರಿಗೆ ನಿಮ್ಮ ತಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ವಿಚಾರಗಳು ತುಂಬುತ್ತೆ. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಎಜುಕೇಷನ್ಸ್ ಕೂಡ ಒಂದು ಲೆವೆಲ್ಗೆ ಮೇಲೋಗುವಂತಹ ತಿಂಗಳು. ಇನ್ನು ಅದೇ ರೀತಿ ಕುಜನ 4ನೆಯ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀಳುತ್ತೆ. ಸೊ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಆಲ್ರೆಡಿ ನೀಚ ಸ್ಥಾನದಲ್ಲಿದ್ದಾರೆ. ಕೆಲಸ ಮಾಡೋ ಜಾಗದಲ್ಲಿ ಸ್ತ್ರೀಯಿಂದ ತೊಂದರೆಗಳಾಗಬಹುದು, ಅವರು ನಿಮ್ಮನ್ನು ಟ್ರ್ಯಾಪ್ ಮಾಡಬಹುದು. ಆದರೆ ಇಲ್ಲೊಂದು ಲಾಜಿಕ್ ಇದೆ. ಯಾರು ಏನೇ ಪ್ರಯತ್ನ ಮಾಡಲಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡಲಿಕ್ಕೆ, ಅಥವಾ ನಿಮಗೆ ಕೆಟ್ಟ ನೇಮ್ ಬರಬೇಕು, ಆ ರೀತಿ ಏನಾದರೂ ಪ್ರಯೋಗಗಳನ್ನು ಮಾಡ್ತಾ ಇದ್ದರೆ ಅದನ್ನು ಗೆಲ್ಲೋದಕ್ಕೆ ಆಗಸ್ಟ್ ತಿಂಗಳು ಅದ್ಭುತವಾಗಿದೆ. ಏನಕ್ಕೆ ಅಂದರೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ಬುಧ ಗುರುವಿನ ಜೊತೆ 6ನೇ ಮನೆಯಲ್ಲಿ ಯುತಿ ಆಗ್ತಾರೆ. ಈ -*−+ ಅಂತೀವಲ್ಲ, ಇದು ವಿಪರೀತ ರಾಜಯೋಗ. ನಿಮ್ಮನ್ನು ಒಂದು ದೊಡ್ಡ ಹಳ್ಳ ಮಾಡಿ ಅಲ್ಲಿಗೆ ತಳ್ಳಿದ್ರೆ ಆ ಹಳ್ಳದಲ್ಲೇ ನಿಮಗೆ ನಿಧಿ ಸಿಗುತ್ತೆ. ಆ ಥರದ ತಿಂಗಳು ಆಗಸ್ಟ್ ತಿಂಗಳು. ಹಾಗಾಗಿ ಹೆಚ್ಚು ಕೆಲಸದ ಕಡೆ ಫೋಕಸ್ ಮಾಡಿ, ವಿರೋಧಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಟ್ರ್ಯಾಪ್ ಅಂತೂ ಹಾಗೆ ಆಗುತ್ತೆ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬಬೇಡಿ. ಸೊ ಸ್ಪೆಷಲಿ ಹೆಣ್ಣುಮಕ್ಕಳಿಂದ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು ಆಗಸ್ಟ್ ತಿಂಗಳು. ಇನ್ನು ಅದೇ ರೀತಿ ಶನಿ ಮಹಾತ್ಮರ ದೃಷ್ಟಿಯೂ ಕೂಡ ಇದೇ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀಳ್ತಾ ಇದೆ. ಆರೋಗ್ಯದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳ ಅಗತ್ಯ. ಸ್ಪೆಷಲಿ ಕಿಡ್ನಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇನ್ನು ನಮ್ಮ ಗುಪ್ತಾಂಗಗಳಿಗೆ ಸಂಬಂಧಪಟ್ಟ ವಿಚಾರಗಳು, ಡಯಾಬಿಟೀಸ್, ಕಣ್ಣಿನ ತೊಂದರೆ, ಈ ಥರದಕ್ಕೆಲ್ಲ ಹೆಚ್ಚು ಸಮಸ್ಯೆಗಳಾಗತ್ತೆ. ಸೊ ಹಾಗಾಗಿ ಇನ್ನು ಅದೇ ರೀತಿ ಶುಕ್ರ ವಾಹನಗಳಿಗೆ ಕಾರಕ ಆಗಿರೋದ್ರಿಂದ ಅಷ್ಟಮ ಆಕಸ್ಮಿಕ ಅವಘಡಗಳನ್ನು ತಿಳಿಸೋದ್ರಿಂದ ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಎಚ್ಚರ ಎಚ್ಚರ ಎಚ್ಚರ. ಹೆಲ್ಮೆಟ್, ಸೀಟ್ ಬೆಲ್ಟ್, ಓವರ್ ಸ್ಪೀಡ್, ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ ಕುಜನ 7ನೆಯ ದೃಷ್ಟಿ ನಿಮ್ಮ 11ನೇ ಮನೆಗೆ ಬೀಳುತ್ತೆ. ಸೊ ಸ್ವಲ್ಪ ಅಗ್ರೆಸಿವ್ ಆಗಿಯೇ ನಿಮ್ಮ ವಿಚಾರಗಳಲ್ಲಿ ಭಾಗವಹಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲೋ ಹಣ ಸ್ಟಕ್ ಆಗಿತ್ತು, ಅದು ಬರ್ತಾ ಇರಲಿಲ್ಲ, ಅದಕ್ಕೆ ಪ್ರಯತ್ನಗಳು ತುಂಬ ಚೆನ್ನಾಗಾಗುತ್ತೆ. ಇತರರ ನೆರವು ಸಿಗುತ್ತೆ, ನೀವು ಆ ಹಣವನ್ನು ವಾಪಸ್ ತಂದುಕೊಳ್ತೀರಾ. ನಿಮ್ಮ ಹಿರಿಯ ಸಹೋದರ ಜೊತೆಗೆ ಹಿರಿಯ ವ್ಯಕ್ತಿಗಳಿಂದ ಒಂದಷ್ಟು ನೆರವು ತೆಗೆದುಕೊಂಡು
ಅದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಇನ್ನು 12ನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ, ಅಲ್ಲಿಗೆ ಗುರುವಿನ ದೃಷ್ಟಿಯೂ ಇದೆ. ಈ ವಿದೇಶಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿಯೋದಕ್ಕೆ, ವಿದೇಶದಲ್ಲಿ ಓದಬೇಕು ಅಥವಾ ಅಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಬೇಕು, ಈ ಥರದ ಪ್ರಯತ್ನಗಳಿಗೆ ಈ ದೃಷ್ಟಿಯು ಕೂಡ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಇದಿಷ್ಟು ಕುಜನ ಇಂಪ್ಯಾಕ್ಟ್. ನಿಮ್ಮ ತಲೆಗೆ ಬರುವ ಕ್ರಿಯೇಟಿವ್ ಐಡಿಯಾಗಳನ್ನು ಅದ್ಭುತವಾಗಿ ಬೆಳೆಸ್ಕೊಂಡು ನಿಮ್ಮ ಕೆರಿಯರನ್ನು ಅದ್ಭುತವಾಗಿ ಮಾಡಿಕೊಳ್ಳುವಂತಹ ಸಮಯ. ಅದರ ಕಡೆನೇ ಹೆಚ್ಚು ಗಮನ ಕೊಡಿ ಆಗಸ್ಟ್ ತಿಂಗಳು. ಇನ್ನು ಅದೇ ರೀತಿ ನಿಮ್ಮ ರಾಶಿ, ನಿಮ್ಮ ಲಗ್ನದಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನಕ್ಷತ್ರ ವೈಸ್ ನಾನು ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ ಸಾಕು. ಆ ವಿಚಾರಗಳನ್ನು ಆಗಸ್ಟ್ ತಿಂಗಳು ಕೂಡ ಅಳವಡಿಸ್ಕೊಳ್ಳಿ. ನಿಮ್ಮ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಆಗಸ್ಟ್ ತಿಂಗಳು ಅದ್ಭುತವಾಗಿದೆ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಏನು ಹಣಕಾಸಿನ ವಿಚಾರಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶ. ಕುಟುಂಬದಲ್ಲಿ ತಪ್ಪುಗಳಾಗಿತ್ತು, ಸರಿ ಮಾಡ್ಕೊಳ್ತೀವಿ, ತಿದ್ದಿ ನಡಿತೀವಿ ಅಂದರೆ ಶನಿ ಮತ್ತೊಂದು ಅವಕಾಶಗಳನ್ನು ಕೊಡ್ತಾರೆ. ನಿಮ್ಮ ಮಾತಿನಲ್ಲಿ ಮತ್ತಷ್ಟು ಹಿಡಿತ ಸಾಧಿಸ್ಕೊಳ್ತೀರಾ. ಸೊ ಹಾಗಾಗಿ ಶನಿ ಮಹಾತ್ಮರು ಕೂಡ ವಕ್ರಿಯಾಗಿ ನಿಮ್ಮಿಂದ ಆಗಿದ್ದಂತಹ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದುವರೆದ್ರೆ ಈಗ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡ್ತಾರೆ ಈ 7.5 ಸಂದರ್ಭದಲ್ಲೂ. ಸೊ ಹಾಗಾಗಿ ಆ ವಿಚಾರದಲ್ಲಿ ಹೆಚ್ಚು ಗಮನಗಳನ್ನು ಕೊಡಬೇಕು. ಇನ್ನು ನಿಮ್ಮ 4ನೇ ಮನೆಗೂ ಕೂಡ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಈ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಖರ್ಚುಗಳು ಎದುರಾಗ್ತಾ ಇದೆ. ಅದು ವೆಹಿಕಲ್ಗೆ ಸಂಬಂಧಪಟ್ಟಂತೆ, ಮನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕೆಲಸಗಳೆಲ್ಲ ಸ್ಲೋ ಅನ್ನಿಸ್ತಾ ಇದೆ. ಇದೆಲ್ಲ ಶನಿ ಮಹಾತ್ಮರ ಇಂಪ್ಯಾಕ್ಟ್. ಸೊ ಹಾಗಾಗಿ ಸ್ವಲ್ಪ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಜವಾಬ್ದಾರಿಗಳನ್ನು ತಂದುಕೊಳ್ಳಿ, ಮೋಸದ ಮಾರ್ಗಗಳನ್ನು ಬಿಡಿ. ಆಗ ಶನಿ ಮಹಾತ್ಮರು ಪಾಸಿಟಿವ್ ಆಗಿ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡ್ತಾರೆ. ಅದರ ಜೊತೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದರಿಂದ ಶನಿ ಮಹಾತ್ಮರ ಪ್ರಭಾವವು ಸ್ವಲ್ಪ, ಅಂದರೆ ಕೆಟ್ಟ ಪ್ರಭಾವವು ಸ್ವಲ್ಪ ಕಡಿಮೆಯಾಗಿ ಪಾಸಿಟಿವ್ ಆಗುತ್ತೆ. ಇನ್ನು ಅದೇ ರೀತಿ ಇನ್ನು 6ನೇ ಮನೆಯಲ್ಲಿ ಬುಧ ಬಂದು ಗುರುವಿನ ಜೊತೆ ಯುತಿಯಾಗಿ ನಿಮಗೆ ನಿಮ್ಮ ಎನಿಮಿಸನ್ನು ಗೆಲ್ಲಲಿಕ್ಕೆ, ಆಲ್ರೆಡಿ ನಾನು ಆಫೀಸಲ್ಲಿ ಯಾರ್ಯಾರು ಏನೇ ತೊಂದರೆ ಕೊಟ್ಟರು ಗೆಲ್ತೀರಾ ಅಂತ ಏನು ಹೇಳಿದ್ನಲ್ಲ, ಅದೇ ರೀತಿ ಕೋರ್ಟ್ ಕೇಸ್ಗಳನ್ನು ಗೆಲ್ಲೋದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅದ್ಭುತವಾಗಿ ಫೇಸ್ ಮಾಡಲಿಕ್ಕೆ, ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಸಾಲ ಸೌಲಭ್ಯ ಸಿಗಲಿಕ್ಕೆ, ನಿಮ್ಮ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಕೂಡ ಆಗಸ್ಟ್ ತಿಂಗಳು ಅದ್ಭುತವಾದ ಸಮಯ. ಅದರ ಕಡೆನೇ ಹೆಚ್ಚು ಗಮನ ಕೊಡಿ. ಆರೋಗ್ಯದ ವಿಚಾರಗಳು ಬಂದಾಗ ಗುರು ನಿಮಗೆ ಒಳ್ಳೆಯ ವೈದ್ಯರುಗಳ ಪರಿಚಯ ಮಾಡಿಕೊಡ್ತಾರೆ. ಇದರಿಂದ ನಿಮ್ಮ ದೇಹವು ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಳೆಯ ರೋಗಗಳು ಅದು ವಾಸಿ ಆಗೋದರ ಕಡೆ ಹೋಗುತ್ತೆ. ಆರೋಗ್ಯದಲ್ಲೂ ಚೇತರಿಕೆಯನ್ನು ಕಾಣ್ತೀರಾ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕೇತು, ಸೊ ಅದರ ಜೊತೆಗೆ ಈಗ ರವಿ 18ನೇ ತಾರೀಕು ಆ್ಯಡ್ ಆಗ್ತಾರೆ. ಮತ್ತಷ್ಟು ಸಂಬಂಧಗಳಲ್ಲಿ ಈಗೋ ಕ್ಲಾಶಸ್. ಈಗ ಆಲ್ರೆಡಿ ಒಂದು ಡಿಟ್ಯಾಚ್ಮೆಂಟ್ ಫೀಲಲ್ಲಿದ್ರಿ, ಏನೂ ಬೇಡ, ಈ ಸಂಸಾರ ಎಲ್ಲ ಯಾಕೆ, ವೈರಾಗ್ಯ ಎಲ್ಲವೂ ನಿಮಗೆ ಆವರಿಸಿತ್ತು. ಈಗ ರವಿ ಬಂದರು, ಮತ್ತಷ್ಟು ಹಠ, ಕೋಪ ಇದೆಲ್ಲವೂ ಜಾಸ್ತಿ ಆಯಿತು. ಸಂಬಂಧಗಳನ್ನು ಈ ರೀತಿ ಹಾಳು ಮಾಡ್ಕೊಳ್ತೀರಾ. ಕೆಲಸದ ನಿಮಿತ್ತ ಪರಸ್ಪರ ದೂರ ಇದ್ಬಿಟ್ರೆ ಒಳ್ಳೆಯದು. ಈಗ ಎಷ್ಟು ಡಿಸ್ಟೆನ್ಸಲ್ಲಿದ್ದು ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ ಅಷ್ಟು ಒಳ್ಳೆಯದು. ಓಕೆ. ಇನ್ನು ಕೇತು ಜೊತೆ ರವಿಯ ಯುತಿಯಾದಾಗ ಅದು ಪಿತೃ ದೋಷ ಆಗುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲೂ ತೊಂದರೆಗಳಾಗ್ಬೋದು, ತಂದೆಯ ಜೊತೆ ಮನಸ್ತಾಪಗಳು ಎದುರಾಗಬಹುದು. ಈ ರೀತಿ ಹಲವಾರು ವಿಚಾರಗಳಲ್ಲಿ ತೊಂದರೆಗಳಿವೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆ ಇದೆ, ಫೈನ್ಸ್ಗಳನ್ನು ಕಟ್ಟಬಹುದು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲೂ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಕುಜ ನಿಮಗೆ ಅತ್ಯಂತ ಸಪೋರ್ಟ್ ಮಾಡ್ತಾರೆ. ಬುಧ ನಿಮಗೆ 6ನೇ ಮನೆಗೆ ಬಂದು ವಿಪರೀತ ರಾಜಯೋಗವನ್ನು ಕ್ರಿಯೇಟ್ ಮಾಡಿ ಎಲ್ಲ ತೊಂದರೆಗಳಿಂದನೂ ನಿಮ್ಮನ್ನು ಬಚಾವ್ ಮಾಡ್ತಾರೆ. ಎದುರಾಳಿಗಳು ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು. ಆ ರೀತಿಯ ಸಿಚುವೇಶನ್ ಆಗಸ್ಟ್ ತಿಂಗಳಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ಕೆಲಸ ಮಾಡಬೇಕಾಗಿರೋದು ನಿಮ್ಮ ತಲೆಯಲ್ಲಿರುವ ಐಡಿಯಾಗಳಿಗೆ ಈಗ ಹೇಗೆ ನಾನು ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಹೇಗೆ ಕೆಲಸ ಮಾಡಬೇಕು, ಕುಜ ಕೊಡುವ ಕ್ರಿಯೇಟಿವ್ ಐಡಿಯಾಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಒಂದೊಂದೇ ಪಟ್ಟಿ ಮಾಡಿಕೊಂಡು ಯಾರ ಜೊತೆಯೂ ನಿಮ್ಮ ಏನು ಮುಂದಿನ ಪ್ಲ್ಯಾನ್ಸ್ ಬಗ್ಗೆ ಹೇಳದೆ ಗುಟ್ಟಾಗಿ ಇದ್ದುಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಬಂದರೆ ಆಗಸ್ಟಿಂದ ಒಳ್ಳೆಯ ಆರಂಭ. ಶನಿ ವಕ್ರಿಯಾಗಿ ಒಂದಷ್ಟು ವಿಚಾರಗಳಲ್ಲಿ ಮತ್ತೆ ರೀವರ್ಕ್ ಮಾಡಿ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ಅದು ಕುಟುಂಬ ಸ್ಥಾನ, ವಾಕ್ಸ್ಥಾನ ಜೊತೆಗೆ ಧನಸ್ಥಾನ, ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಬದಲಾವಣೆಗಳನ್ನು ತಂದುಕೊಂಡ್ರೆ ಡೆಫಿನೆಟ್ಲಿ ಆಗಸ್ಟ್ ತಿಂಗಳು ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. 7.5 ಸಂದರ್ಭದಲ್ಲೂ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಆಗಸ್ಟಿಂದ ಗಳಿಸ್ತಾ ಹೋಗ್ತೀರಾ, ನೋಡ್ತಾ ಹೋಗ್ತೀರಾ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ಇದೇ ರೀತಿ ಅಸ್ಟ್ರಾಲಜಿ ವಿಡಿಯೋಗಳ ಮುಖಾಂತರ ನಿಮ್ಮನ್ನು ತಲುಪ್ತಾ ಇರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.